ಮನೆಗೆಲ್ಲರೂ ಬರೋದು ಬೀಸಕ್ಕೆ ಹೊಡಿಯೋಕ್ಕೆ ಎಲ್ಲರೂ ಬಂದು ಒಂದು ಚೀಲ ಅಕ್ಕಿ ಮಾಡಿ 2 ಚೀಲ ಒಂದು ಚೀಲ ಅಕ್ಕಿ ಮಾಡಿ ಕೊಟ್ಟು ಹೋಗೋದು ಮದುವೆಗೆ ಆಮೇಲೆ ಮನೆಯವ್ರು ಮಾಡ್ಬೇಕಾರೆ ಮನೆಯವ್ರು ಮಾಡಿ ಚಲೋ ಅಕ್ಕಿನ ಅಣಿಗೆ ಸೇರಿ ಮಾರಕ್ಕೆ ಹೋಗೋರು ಅಣಿಗೆ ಸೇರಿ ಮಾರಕ್ಕೆ ಹೋಗೋರು ನುಚ್ಚಿ ಅಂತ ಮನೆಯವ್ರು ಅಲ್ಲಿಗೆ ₹1 ಎಷ್ಟು ಸೇರ್ ಆದ್ವು ಗೊತ್ತಿಲ್ಲ 16 ಅಣಿಗೆ ₹1 ಅವಾಗ 16 ಅಣಿಗೆ ₹1 ಶೇರ್ ಅಕ್ಕಿ ಅವಾಗ ₹1ಕ್ಕೆ 16 ಸೇರ್ ಅಕ್ಕಿ ಬರೋವು ಅವಾಗ ₹1ಕ್ಕೆ 16 ಸೇರ್ ಅಕ್ಕಿ ಬರೋವು ಅಡಿಗೆ ಸೇರ್ ಅಕ್ಕಿ ನಾವು ಬರ್ತೀವಿ ಈಗ ಅಣೆ ಅಂದ್ರೆ ಏನು ಅಂತೀರಿ 8 ಅಣೆ ಹೇಳಕ್ ಬರ್ತೈತಿ ಎಷ್ಟು 8 ಅಣೆ ಅದಾವೆ ಅಂತ ಹೇಳ್ತೀರಿ ₹1ಕ್ಕೆ ಎಷ್ಟು ಅಣೆ ಅಂದ್ರೆ ಹೇಳಕ್ ಬರ್ತದೆ ನಿಮಗೆ ಅದ 8 8 16 16 ಅಡಿಗೆ ₹1 ಅಣಿಗೆ ಸೇರ್ ಅಕ್ಕಿ ಅವಾಗ 16 ಸೇರಿಗೆ ₹1 ಆ ದುಡ್ಡು ನೋಡಿ ಆಮೇಲೆ ಪೈಸಾ ಬೋದು ನಮ್ಮ ಅಜ್ಜರ ಕಾಲದಾಗ ದುಡ್ಡು ಅಂತ ಇದ್ದು ದುಡ್ಡು ನೋಡಿಲ್ಲ ನೀವು ಐತ್ ನಮ್ಮನೆ ಒಂದು ದುಡ್ಡು ಅಂದ್ರೆ ಸಣ್ಣಕ್ಕಿರ್ತೈತಿ ಅದು ದುಡ್ಡು ಅದಕ್ಕೆ ದುಡ್ಡು ಅಂತಾರೆ ಅದು ಬೆಳ್ಳಿದಲ್ಲ ಬಂಗಾರದಲ್ಲ ಅದಂತ ಕಲ್ಲಿಂದು ದುಡ್ಡು ಆಮೇಲೆ ಪೈಸೆಗಳು ಬಂದು 10 ಪೈಸನ ಮತ್ತೆ 2 ಪೈಸನ ಹಾಕಿದ್ರು 2 ಅಣೆ 5 ಪೈಸನು 1 ಪೈಸನ ಹಾಕಿದ್ರು 1 ಅಣೆ ಅಲ್ಲಿ 12 ಪೈಸಕ್ಕೆ 2 ಅಣೆ 6 ಪೈಸಕ್ಕೆ 1 ಅಣೆ ₹1 ಅದ ₹1 ಹೇಳಂಗಿಲ್ಲ ಈಗ 10,000 ಒಂದೇ ಅವಾಗ ಒಂದು ₹100 ಒಂದೇ ಅವಾಗಿನ ಕಾಲ ನಾವು ಕಳೆ ತೆಗಿತಿದ್ವಿ ಕಳೆ ತೆಗಿಬೇಕಾರೆ 8 ಅಡಿ ಹೋಗ್ತೈತಿ 8 ಅಡಿ ಕೊಡೋದು ಆಮೇಲೆ 12 ಅಣೆ 12 ಅಣೆಗೆ 70 ಪೈಸೆ ಅಂತಾರೆ 75 ಪೈಸೆ ಅಂತಾರೆ ಅವಾಗ 12 ಅಣೆ 12 ಅಣಿಗೆ ಇನ್ನು ಎಷ್ಟು 16ಕ್ಕೆ ಎಷ್ಟು ಹಾಕ್ಬೇಕು 12 14 5 ರೂಪಾಯಿಗೆ ₹1 ಅಣೆ ₹1 16 ಅಣೆ ₹1 ಯಾವಾಗ ಹೋಗಿ ಆಯ್ತು ಅಂದರೆ ನಾವಾಗಲೇ ನಮ್ಮದು ಮದುವೆ ಆಗಿತ್ತು ಅವಾಗ ₹1 ಕೂಲಿ ಆಯ್ತು ಎಷ್ಟು 10 ಗಂಟೆಗೆ ಕಳಿ ಹೋದರೆ 6 ಗಂಟೆಗೆ ಬರ್ತಿದ್ವಿ ₹1 ಕೂಲಿ ಎಷ್ಟು ಯಾವಾಗ ನಿಮ್ಮ ಮದುವೆ ಆಗಿದ್ದು ನಮ್ಮ ಮದುವೆ ಆಗಿದ್ದು 1966 ಮದುವೆ ಆಗಿತ್ತು ಅವಾಗ ಕೂಲಿ ₹1 ₹1 ₹1 12 ಅಣೆ ₹15 ಲಾಸ್ಟ್ ₹15 ಕೂಲಿ ಇದ್ದ ಲಾಸ್ಟ್ ನಾವು ಹೋಗಿದ್ದು ಆಮೇಲೆ ಹೋಗ್ಲಿಲ್ಲ ನಾವು ಕಾಳೆ ₹15 ಕೂಲಿ ಯಾವ ಇಯರ್ನಾಗಿತ್ತ ನಿಮಗೆ ಎಷ್ಟು ವಯಸ್ಸು ₹15 ಕೂಲಿನ 66 75 75 ₹15 ಕೂಲಿ ಅದೇ ಲಾಸ್ಟ್ ನಮಗೆ 70 75 ಆಮೇಲೆ ಲಾಸ್ಟ್ ನಾವು ಹೋಗ್ಲಿಲ್ಲ ದುಡ್ಡು ಜಾಸ್ತಿ ಆದ್ರೂ ನಾವು ಹೋಗ್ಲಿಲ್ಲ ಅವಾಗಿತ್ತು ಹೋಗಾಗಿತ್ತು ಆಮೇಲೆ ಆತು 20-25 ಆಯ್ತು ಆಮೇಲೆ ನಾವು ಹೋಗ್ಲಿಲ್ಲ ಕೂಲಿ ನಾವು ಮನೆಯಾಗೆ ಇರ್ತಿದ್ವಿ ನಮಗೆ ದನಗಳು ಭಾಳ ದನ ಮಾಡೋದು ಸಗಣಿ ಬೆಳೆಯೋದು ಹಾಲು ಹಿಂಡೋದು ಮನೆ ಕೆಲಸನೇ ಜಾಸ್ತಿ ಹಂಗಾಗಿ ಹೋಗ್ತಿದ್ದಿಲ್ಲ ನಾವು ಹಾಲು ಮೊಸರು ಎಲ್ಲ ಮಾಡ್ಕೋದಿಲ್ಲ ಎಷ್ಟಿದ್ರು ನಾವು ಮನೆ ಎಷ್ಟಿದ್ದು ದನ ಮನೆಗೆ ಒಂದು 15 ದನ ಇತ್ತು ಆಕ ಒಳ್ಳೆ ಒರಿಜಿನಲ್ ಹಾಕೊಂಡು ಬಿಳಿ ನಮ್ಮ ಮನೆಗೆ ಕಾಯೋರು ಹೊಡ್ಕೊಂಡೋಗಿ ಮನೆಗೆ ಚೆನ್ನಾಗಿ ಕಾದು ಅವನಿಗೆ ಬೆಳೋಗಿದ್ದು ನಮ್ಮ ಆಕಳ ಕಲ್ಟ ಆಕಳ ಅಷ್ಟು ನೀವೇ ತಿಂತಿದ್ವಿ ನಮಗೆ ಬೇಕಾದಷ್ಟು ಬಿಟ್ಕೊಂಡು ಎಲ್ಲ ಖರೀದಿ ಕುಡಿಸ್ತಿದ್ವಿ ನಾವು ಮಾಡಕ್ ಕೊಟ್ಟರು ದನಗಳು ಅಷ್ಟು ಚೆನ್ನಾಗಿದ್ದವು ಕರುಗಳು ಅಷ್ಟು ಚಂದಿದ್ದು ಬೇಸಾಯ ಮಾಡಕ್ಕೆಲ್ಲ ದನ ಬೇಸಾಯ ಮಾಡಕ್ಕೆ ಹೋರಿ ಕರುಗಳು ಬೇಸಾಯ ಅದಕ್ಕೆ ಗಟ್ಟಿಮುಟ್ಟಾಗಿರ್ಲಿ ಅಂತ ಅವಕ್ಕೆ ತಿನ್ನಕ್ಕೆ ಮಾಡಲ್ಲ ಕೊನೆಗೆ ಆಮೇಲೆ ದನಗಳು ಮಾರಿ ಆಮೇಲೆ ನಾವು ಮನೆಯಲ್ಲಿ ಎಲ್ಲ ಕಟ್ಟಿಗೆ ಸಣ್ಣ ಸಣ್ಣ ಮನೆಗಳ ಎಲ್ಲ ಅವಾಗ ಕಷ್ಟ ಅವಾಗ ಭಾರಿ ನಮಗೆ ಕಷ್ಟ ಭಾಳ ದೂರ ಒಂದು ಸೈಕಲಿಲ್ಲ ಒಂದು
ಬೈಕ್ ಇಲ್ಲ ಎಂತೂ ಇಲ್ಲ, ಕಾಲ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಎಷ್ಟು ದೂರ? ಹೋಗಿ 3 ಕಿಲೋಮೀಟ್ರ್ ಡೈಲಿ ಹ್ಞೂ ಡೀಲ್ ಹೋಗು ಕುರಿ ಹೋಗ್ಬೇಕಾರೆ ಬೆಳಗ್ಗೆ ನಡ್ಕೋಬೇಕು, ಸಂಜೆ ನಡ್ಕೋಬೇಕು. ಮಾಡ್ಕೊಬರ್ಬೇಕು. ಹಾಂ ಹೋಯ್ ದನ ಹೋಗೋದು ಭಾಳ ದೂರ, ಹಾಂ 7-8 ಕಿಲೋಮೀಟ್ರ್ ದೂರ ಹೋಗೋದು ದಂಗುಳು. ಹಾಂ 4 ಕಳಿ ಹೋಗಾರ ಹ್ಞೂ ಹ್ಞೂ 3-4 ಕಿಲೋಮೀಟ್ರ್ ದೂರ ನಡಿಬೇಕು. ಹಾಂ ನಾವು ಶಾಲೆಗೆ ಹೋಗಬೇಕಾರೆ ಹ್ಞೂ ಇವ್ರು ನಮ್ಮೂರಿಂದ ಬೇರೆ ಊರಿಗೆ ಹೋಗಿದ್ವಿ ನಡ್ಕೊಂಡು. ಹಾಂ ಚಿಕ್ಕಜುಗಳ್ಳಿ ಅಂತ ಐತಿ, ಹಾಂ ಮೈಸೂರಿಂದ ಚಿಕ್ಕಜುಗಳ್ಳಿ ಅಂತ ಐತಿ, ಅಲ್ಲಿ ಹೋಗಿದ್ವಿ ನಡ್ಕೊಂಡು. ಬೇಗ 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 ಹೋಗಿ ಮತ್ತಲ್ಲಿಂದ ಅಷ್ಟು ದೂರ ನಡ್ಕೊಂಡು ಬರ್ತಿದ್ವಿ. 5 ವರ್ಷ ಶಾಲೆ ಕಲ್ತಿರವ ನೀವು? ಶಾಲೆ ಕಲ್ತಾರೆ 7ನೇ ಕ್ಲಾಸ್. 7ನೇ ಕ್ಲಾಸ್ ಓದಿರೋ ಆಗಿನ ಕಾಲದಾಗೆ? ಆಗಿನ ಕಾಲ 7ನೇ ಕ್ಲಾಸ್ ಇದ್ದೀವಿ. ಅದು ಯಾವುದು ಬರ್ತಲ್ಲ, ನಾವು ಓದ್ಕಿಂತಲೇ ಅದಕ್ಕೆ. ಹಾಂ ಆಮೇಲೆ ವಚನ ಬರ್ತಾ ವಚನ ಚಂದ್ರಿಕೆ, ಬ್ರಹ್ಮೋತ್ತರ ಖಂಡ, ದೈವಚನೆ, ದೇವಿ ಪುರಾಣ ಇವೆಲ್ಲ ನೀವು ಓದ್ತಲ್ಲ. ಹಾಂ ಅವಾಗ ಶಾಲೆಗೆ ಹೆಂಗಿದ್ದು ಪಾಠಗಳು? ಎಂತ ಪಾಠಗಳು? ಸ್ವಲ್ಪ ಹೇಳ್ಬಿಟ್ರೆ ನಾವು ಅದನ್ನೇ ಗಟ್ಟಿ ಮಾಡ್ಕೊಂತಿದ್ವಿ ಮನೆಗೆ ಬಂದು. ಹಾಂ ಮತ್ತು ನಾಳೆ ಕೇಳಿದ್ರೆ ಹೇಳ್ತಿದ್ವಿ. ಹಾಂ ಅಷ್ಟು ಚೆನ್ನಾಗಿದ್ದು ನಮ್ಮ ಎಷ್ಟು ಹ್ಞೂ ಅಂದರೆ ನಮಗೆ ಟೀಚರ್ ಪಾಠ ಇದೆ ಯಾರು ಇದ್ದಲ್ಲ, ಹಾಂ ಬರೀ ಗಂಡಸರು ಹಿಸ್ಟ್ರಿ ಇತ್ತು ನಮಗೆ. ಹ್ಮ್. ಚೆನ್ನಾಗಿ ಹೇಳ್ಕೊಡೋರು, ತಪ್ಪಿದ್ರು ಹೊಡೆಯೋರು. ಹ್ಞೂ ಯಾಕೆ ನಿನ್ನೆ ಯಾಕೆ ಬಂದಿಲ್ಲ ಅಂತ ಕೇಳೋರು, ನಾವು ನಿಜ ಹೇಳ್ತಿದ್ವಿ ಏನಿದ್ದಾರೆ ಅಂತ. ಹ್ಞೂ ಎಷ್ಟು ನನಗೆ ಅವಾಗ 66ನೇ ಇಸ್ವಿ ಹ್ಞೂ ಮದುವೆಗಿತ್ತು. ಹ್ಞೂ ನಾ ಹುಟ್ಟಿದ್ದು 1950. ಹ್ಞೂ ಮದುವೆಗೆ 16 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ಹ್ಞೂ ಹಂಗಾಗಿ 7ನೇ ಕ್ಲಾಸ್ ಅಷ್ಟೇ ಓದಿದ್ದು ನಾನು. ಹ್ಞೂ ಶಾಲೆ ಬಿಟ್ಟು 2 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ಅವಾಗ ನೌಕರಿ ಪಕ್ರಿ ಇದ್ವಾ? ನೌಕರಿದ್ರು ಇದನ್ನು ಹೈಸ್ಕೂಲ್ SLC ಮಾಡೋ ನಿಮಗೆ ಟೀಚರ್ ಕೆಲಸ ಕೊಡಿಸ್ತೀವಿ ಅಂದರು ನಮ್ಮ ಅಣ್ಣರು. ಅದು ನನಗೆ ಏನೋ ಒಂದು ಲೆಕ್ಕನೇ ಏನೋ ನನಗೆ ಬರ್ತಾ ಇದ್ದಿಲ್ಲ. ಹಂಗಾಗಿ ಬಿಟ್ಟುಬಿಟ್ಟೆ. ನಾವೆಲ್ಲ ಒಳ್ಳೆ ಬರ ಬಂತು ಅಂತ ಮದುವೆ ಮಾಡಿದ್ರು.